ನಮಸ್ಕಾರ ಎಲ್ಲರಿಗೂ. ನೀವು ಕೂಡ ಇದೇ ರೀತಿ ನಿಮ್ಮ ಫೋಟೋ ಹಾಕಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾದರೆ ಅದು ತುಂಬ ಸುಲಭ. ಅದು ಯಾವ ಆ್ಯಪ್ ಮುಖಾಂತರ ಮಾಡಲು ಬರುವುದಿಲ್ಲ, ಬರೀ ಇನ್ಸ್ಟಾಗ್ರಾಮ್ನಲ್ಲೇ ಮಾಡಬಹುದು. ಅದು ಹೇಗೆ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ. ಈ ವಿಡಿಯೋವನ್ನು ಮಿಸ್ ಮಾಡಿದ್ದೇನೆ, ಕೊನೆಯವರೆಗೂ ನೋಡಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕು. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ತಿದ್ರೆ ಈ ಥರ ಇಂಟರ್ಫೇಸ್ ಹೋಗುತ್ತೆ ನಿಮಗೆ. ಇಲ್ಲಿ ಸ್ಟೋರಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಲೇಜ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಾಲೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಮ್ಯಾಕ್ಸಿಮಮ್ 20 ಫೋಟೋ ಸೆಲೆಕ್ಟ್ ಮಾಡಬೇಕಾಗ್ತದೆ. 20 ಅಥವಾ 10 ಸೆಲೆಕ್ಟ್ ಮಾಡಿದರೆ ಪರವಾಗಿಲ್ಲ. ನಾನು ಇವಾಗ 12 ಸೆಲೆಕ್ಟ್ ಮಾಡಿದ್ದೀನಿ. 20 ಫೋಟೋನಲ್ಲಿ 12 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. 20 ಸೆಲೆಕ್ಟ್, ಲಾಸ್ಟ್ ಫೋಟೋ ಸೆಲೆಕ್ಟಿಂಗ್ 20 ಇದೆ. 20ರ ಮೇಲ್ಪಟ್ಟು ಫೋಟೋ ಸೆಲೆಕ್ಟ್ ಮಾಡಲು ಬರುವುದಿಲ್ಲ. ಇದನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ. 1 few ಸೆಕೆಂಡ್ ವೇಟ್ ಮಾಡಬೇಕು. ಕ್ರಿಯೇಟಿಂಗ್ ಕಾಲೇಜ್ ಆಗುತ್ತೆ, ಅಂದರೆ ಕ್ರಿಯೇಟಿಂಗ್ ಆಗುತ್ತೆ ಫೋಟೋ. ಒಂದು ಎಡಿಟಿಂಗ್ ಲೆವೆಲ್ನಲ್ಲಿ ಕ್ರಿಯೇಟ್ ಆಗುತ್ತದೆ. ಇದು ಹೊಸದಾಗಿ ಅಪ್ಡೇಟ್ ಆಗಿರೋದು. ನಾನು ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಒಂದು ಕ್ರಿಯೇಟಿಂಗ್ ಕಾಲೇಜ್ ಅಂತ ಮಾಡಿದೆ. ಇವಾಗ ನೀವು ನೋಡ್ಬೋದು, ಈ ಥರ ಒಂದು ವಿಡಿಯೋ ಎಡಿಟಿಂಗ್ ಆಟೋಮೆಟಿಕ್ ಆಗುತ್ತದೆ ಇನ್ಸ್ಟಾಗ್ರಾಮ್ನಲ್ಲಿ. ಇವಾಗ ಇದನ್ನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಸ್ವೈಪ್ ಮಾಡಿಬಿಡೋಣ. ಆನಂತರ ಸ್ವೈಪ್ ಮಾಡಿದ ನಂತರ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟ ಆಗೋವಂಥ ಮ್ಯೂಸಿಕ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಹಾಗೆ ಇಲ್ಲಿ ಯಾವುದಾದ್ರೂ ಒಂದು ಟೆಕ್ಸ್ಟ್ ಕೂಡ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಬೋದು. ನಿಮ್ಮ ನೇಮ್ ಏನಿದೆ ಅದು ನೇಮು. ಅದೇ ರೀತಿಯಾಗಿ ಇವೆಲ್ಲ ಆ್ಯಡ್ ಮಾಡಿದ ನಂತರ ನೀವು ಸ್ಟೋರಿಗೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ರೈಟ್ ಮಾರ್ಕ್ನಲ್ಲಿ ಇದೆ ನೋಡಿ, ವೈಟ್ ಕಲರ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟೋರಿಗೆ ಸೆಲೆಕ್ಟ್ ಆಗುತ್ತದೆ. ಯಾವುದಾದ್ರೂ ಒಂದು ಮ್ಯೂಸಿಕ್ ಸೆಲೆಕ್ಟ್ ಮಾಡಿದರೆ ಸಾಕು. ಹಾಗೆ ಈ ಒಂದು ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.